ಮಗಳೇ ತಾಯಿ ಖಾಸಗಿ ಫೋಟೋ ತೆಗೆದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಖಾಕಿ ತನಿಖೆಯ ವೇಳೆ ಖಾಸಗಿ ಫೋಟೋ ರಹಸ್ಯ ಈಗ ಬಯಲಾಗಿದೆ. ಮಗಳೇ ತಾಯಿ ಖಾಸಗಿ ಫೋಟೋ ತೆಗೆದ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಖಾಕಿ ತನಿಖೆಯ ಸಂದರ್ಭದಲ್ಲಿ ಖಾಸಗಿ ಫೋಟೋ ರಹಸ್ಯ ಬಯಲಾಗಿದೆ. ಪೋಷಕರಿಗೆ ಬ್ಲಾಕ್ ಮೇಲ್ ಮಾಡಲು ಮಗಳಿನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಬ್ಲಾಕ್ ಮೇಲ್ಗಾಗಿ ಖಾಸಗಿ ಫೋಟೋವನ್ನ ಮಗಳು ತೆಗೆದಿದ್ಲು. ಕಳೆದ ಕೆಲ ದಿನಗಳಿಂದ ಯುವಕನನ್ನ ಯುವತಿ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಮದುವೆಗೆ ವಿರೋಧವನ್ನ ಪೋಷಕರು ವ್ಯಕ್ತಪಡಿಸಿದ್ರು. ಇದರಿಂದ ಬೇಸರಗೊಂಡ ಪ್ರಿಯಕರನ ಜೊತೆಗೆ ಚರ್ಚೆಯನ್ನ ಮಾಡಿದ್ಲು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಫೋಟೋಗಳನ್ನ ಇಟ್ಕೋ, ಹೆದರಿಸಿದ್ರೆ ಆಗತ್ತೆ, ಮದುವೆಗೆ ಒಪ್ಪದೇ ಇದ್ದಾಗ ಬ್ಲಾಕ್ ಮೇಲ್ ಮಾಡೋಣ. ಯುವತಿಗೆ ಖಾಸಗಿ ಫೋಟೋ ಐಡಿಯಾವನ್ನ ಯುವಕ ಕೊಟ್ಟಿದ್ನಂತೆ. ಆಗ್ಲೇ ಗೊತ್ತಾಗ್ಬೇಕಾಗಿತ್ತು ಆ ಯುವತಿಗೆ ಯುವಕನ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂತ. ಹೀಗಾಗಿ ಖಾಸಗಿ ಫೋಟೋವನ್ನ ತೆಗೆದೆ ಎಂದಿರುವ ಯುವತಿ ಯಾರಿಗೂ ಕಳುಹಿಸಿಲ್ಲ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರುವ ಯುವತಿ. ಬೆಂಗಳೂರಿನ ಬ್ಯಾಟರಾಯನಪುರ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಗಳೇ ತಾಯಿ ಖಾಸಗಿ ಫೋಟೋವನ್ನ ತೆಗೆದ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಖಾಕಿ ತನಿಖೆಯ ವೇಳೆ ಖಾಸಗಿ ಫೋಟೋ ರಹಸ್ಯ ಈಗ ಬಟಾಬಯಲಾಗಿದೆ. ಪೋಷಕರಿಗೆ ಬ್ಲಾಕ್ ಮೇಲ್ ಮಾಡಲು ಮಗಳಿನಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಬ್ಲಾಕ್ ಮೇಲ್ಗಾಗಿ ಖಾಸಗಿ ಫೋಟೋವನ್ನ ಮಗಳು ತೆಗೆದಿದ್ಲಂತೆ. ಕಳೆದ ಕೆಲ ದಿನಗಳಿಂದ ಯುವಕನನ್ನ ಯುವತಿ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಮದುವೆಗೆ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬೇಸರಗೊಂಡ ಪ್ರಿಯಕರನ ಜೊತೆಗೆ ಈ ಒಂದು ವಿಚಾರವಾಗಿ ಚರ್ಚೆ ಮಾಡಿದ್ದಾಳೆ. ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಕೊಳ್ತಾ ಇಲ್ಲ, ಏನು ಮಾಡಬೇಕು ಅಂತ ಚರ್ಚೆಯನ್ನ ಮಾಡಿದ್ದಾಳೆ. ಖಾಸಗಿ ಫೋಟೋಗಳ ಇಟ್ಕೋ, ಎದುರಿಸಿದ್ರೆ ಆಗತ್ತೆ, ಮದುವೆಗೆ ಒಪ್ಪದೇ ಇದ್ದಾಗ ಬ್ಲಾಕ್ ಮೇಲ್ ಮಾಡೋಣ. ಯುವತಿಗೆ ಖಾಸಗಿ ಫೋಟೋ ಐಡಿಯಾವನ್ನ ಆ ಯುವಕ ಕೊಟ್ಟಿದ್ನಂತೆ. ನಾಚಿಕೆ ಆಗ್ಬೇಕು ಆ ಯುವಕನಿಗೆ. ಆ ಯುವಕನ ತಾಯಿಯ ಫೋಟೋವನ್ನು ಇದೇ ರೀತಿ ಆತ ತೆಗಿತಾನ? ಒಬ್ಬ ತಾಯಿಯ ಫೋಟೋವನ್ನ ಈ ರೀತಿಯಾಗಿ ನೀನು ಫೋಟೋ ತೆಗೆದಿಟ್ಕೋ, ಬ್ಲಾಕ್ ಮೇಲ್ ಮಾಡೋಣ ಅಂತ ಹೇಳ್ತಾನೆ ಅಂತಂದ್ರೆ ಆತನ ಮನಸ್ಥಿತಿ ಯಾವ ರೀತಿ ಇತ್ತು? ತುಚ್ಛ ಮನಸ್ಥಿತಿಯನ್ನ ಹೊಂದಿದ್ದಾನೆ, ನೀಚ ಮನಸ್ಥಿತಿಯನ್ನ ಆತ ಹೊಂದಿದ್ದಾನೆ ಅನ್ನೋದು ಇದರಿಂದಲೇ ಗೊತ್ತಾಗತ್ತೆ. ಆ ಯುವತಿಗೆ ಯುವಕ ಆ ರೀತಿ ಹೇಳ್ದಾಗ್ಲಾದ್ರೂ ಅರ್ಥ ಆಗ್ಲಿಲ್ವಾ? ತನ್ನ ತಾಯಿಯ ಫೋಟೋವನ್ನ, ಅದು ಕೂಡ ಖಾಸಗಿ ಫೋಟೋವನ್ನ ತೆಗಿತಾಳೆ ಅಂತಂದ್ರೆ ಆ ಯುವತಿಯ ಮನಸ್ಥಿತಿ ಕೂಡ ಯಾವ ರೀತಿ ಇರಬೇಕು? ಸದ್ಯಕ್ಕೆ ಈ ಒಂದು ಕೇಸನ್ನ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ, ಎನ್ಕ್ವೈರಿ ಕೂಡ ಮಾಡಿದ್ದಾರೆ. ಆ ಯುವತಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ನೀನು ಈ ರೀತಿಯಾಗಿ ಖಾಸಗಿ ಫೋಟೋವನ್ನ ತೆಗೆದೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನನ್ನ ಪ್ರಿಯಕರ ಹೇಳಿದ್ದ, ಮದುವೆಗೆ ಒಪ್ಪಿಲ್ಲ ಅಂತಂದ್ರೆ ಒಂದು ಖಾಸಗಿ ಫೋಟೋವನ್ನ ಇಟ್ಕೊಂಡಿರು, ಆಗ ಬ್ಲಾಕ್ ಮೇಲ್ ಮಾಡಿದ್ರೆ ಮದುವೆಗೆ ಈಸಿಯಾಗಿ ಒಪ್ಕೊಳ್ಬಿಡ್ತಾರೆ ಅಂತ ಯುವಕ ಐಡಿಯಾ ಬೇರೆ ಕೊಟ್ಟಿದ್ನಂತೆ. ಇತ್ತೀಚಿನ ಯುವ ಜನತೆ ಎತ್ತ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಸಾಮಾಜಿಕ ಒಂದು ಹಾಳು ಮಾಡ್ತಾ ಇದ್ದಾರೆ, ಸಾಮಾಜಿಕ ಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಎಫೆಕ್ಟೋ ಅಥವಾ ಅವರ ಮನಸ್ಥಿತಿ ಇರೋದೇ ಹೀಗೋ ಗೊತ್ತಿಲ್ಲ. ತಾಯಿಯನ್ನ ಮಾತೃದೇವೋ ಅಂತೀವಿ, ದೇವರಿಗೆ ಹೋಲಿಕೆ ಮಾಡ್ತೀವಿ. ಕಣ್ಣಿಗೆ ಕಾಣುವ ದೇವರು ಅಂತ ತಾಯಿಯನ್ನ ಹೇಳ್ತೀವಿ. ತಾಯಿಯ ಒಂದು ಖಾಸಗಿ ಫೋಟೋವನ್ನ ತೆಗಿತಾರೆ ಅಂತ ಅಂದ್ರೆ ಅವರ ಮನಸ್ಥಿತಿ ಎಷ್ಟು ಹಾಳಾಗಿರ್ಬೇಕು ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಅನ್ನತ್ತೆ. ಪೊಲೀಸರ ಮುಂದೆ ಆ ಯುವತಿ ತಾನು ಮಾಡಿದಂತಹ ತಪ್ಪನ್ನ ಹೇಳ್ಕೊಂಡಿದ್ದಾಳೆ. ಪ್ರಿಯಕರ ಈ ರೀತಿಯಾಗಿ ಐಡಿಯಾ ಕೊಟ್ಟ, ಮದುವೆಗೆ ಏನಾದರೂ ನಿಮ್ಮ ಮನೆಯವರು ಒಪ್ತಾ ಇಲ್ಲ ಅಲ್ವಾ, ಈ ರೀತಿಯಾಗಿ ಒಂದು ಖಾಸಗಿ ಫೋಟೋಗಳನ್ನ ಇಟ್ಕೋ, ಏನಾದರೂ ಅವರು ಆಗದೇ ಇಲ್ಲ, ಮದುವೆ ಆಗಲೇ ಬೇಡ ಈ ಒಂದು ಹುಡುಗನನ್ನ ಬಿಟ್ಬಿಡು ಅಂತ ಹೇಳಿದ್ರೆ ಆಗ ಬ್ಲಾಕ್ ಮೇಲ್ ಮಾಡೋಣ ಅಂತ ಐಡಿಯಾ ಕೊಡ್ತಾನಂತೆ. ಈ ಒಂದು ಐಡಿಯಾಗೆ ಯುವತಿ ಸಾಥ್ ಕೊಟ್ಟಿದ್ದಾಳೆ. ತನ್ನ ತಾಯಿಯ ಫೋಟೋ, ಅದು ಕೂಡ ಖಾಸಗಿ ಫೋಟೋ. ನಾಚಿಕೆ ಆಗಬೇಕು ಆ ಯುವಕ ಯುವತಿ ಇಬ್ರಿಗೂ ಕೂಡ.